ಯಾವುದೇ ಒಂದು ಸಿನಿಮಾ ಆದ್ರೂ ಕೂಡ ಒಂದ್ ಸ್ವಲ್ಪ ಆದ್ರೂ ಇನ್ಸ್ಪೈರ್ ಆಗೇ ಇರ್ತಾರೆ. ಬಟ್ ಇವರು ಅದನ್ನ ಪೂರ್ತಿಯಾಗಿ ತಗೊಂಡ್ಬಿಟ್ಟವ್ರೆ. ಅದರಲ್ಲೂ ಬಾಲಿವುಡ್ ನ ಅಂತರೂ ಸ್ಫೂರ್ತಿಯಾಗಿನೇ ತಗೊಂಡ್ಬಿಟ್ಟವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೆಲ್ಲೋ ಕ್ರೇಜಿ ಪೀಪಲ್. ಸೊ ನಾವಿವತ್ತು ಕಿಂಗ್ಡಮ್ ಟೀಸರ್ ನ ರಿವ್ಯೂ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬ್ರಾಗಿದ್ರೆ ಮರದೇನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಸೊ ವಿಜಯ್ ದೇವರಕೊಂಡ ಅವ್ರನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆಗಿ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಟೀಸರ್ ಅಲ್ಲಿರೋ ಹಾಗೆ ಅನಿರುದ್ಧ್ ಅವರ ಮ್ಯೂಸಿಕ್ ಇವರು ಯಾವತ್ತೂ ಕೂಡ ಆಡಿಯನ್ಸ್ ಗೆ ಡಿಸಪಾಯಿಂಟ್ ಮಾಡಲ್ಲ. ಅಂಡ್ ಅವ್ರ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾನೇ ಚೆನ್ನಾಗಿ ಕೂಡ ಇದೆ. ಹಾಗೆ ನಾನು ಅವಾಗ್ಲೇ ಹೇಳ್ದಾಗೆ ಸಿನಿಮಾದ ಟೀಮ್ ಅವರು ಡಿಫ್ರೆಂಟ್ ಆಂಗಲ್ ಅಲ್ಲಿ ಇನ್ಸ್ಪೈರ್ ಆಗ್ಬಿಟ್ಟವ್ರೆ. ಟೀಸರ್ ಅಲ್ಲಿರೋ ಸೀನ್ಸ್ ಅಲ್ಲಿ ಸಲಾರ್ ಸಿನಿಮಾದಲ್ಲಿ ಇರೋ ಹುಡುಗರು ಅಂಡ್ ಸ್ಟೈಲ್ ಅಂಡ್ ಅಲ್ಲಿನ ಸೆಟ್ ಎಲ್ಲಾನು ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಹಾಗೆ ಈ ಒಂದು ಸೀನ್ಸ್ ನೋಡಿದ್ರೆ ಜೈಲಲ್ಲಿ ಇರೋದನ್ನ ನಂಗೆ ಏನ್ ಅನಿಸ್ತಂದ್ರೆ ಈ ತರ ತುಂಬಾನೇ ಸೀನ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಂಡಿದ್ದಾವೆ. ಬಟ್ ಇಲ್ಲಿ ಬೇರೆ ಒಂದು ಸಬ್ಜೆಕ್ಟ್ ಆಗ್ಲಿ ಎಲಿಮೆಂಟ್ ಆಗ್ಲಿ ಆಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ಬೋದು. ಕಾದು ನೋಡುವ. ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಅಂಡ್ ಟೀಸರ್ ನ ಪೋಸ್ಟರ್ ನ ನೋಡಿದಾಗ ನಂಗೆ ಅನಿಮಲ್ ಸಿನಿಮಾನೇ ನೆನಪಾಯ್ತು. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಇಷ್ಟನ್ನ ಹೇಳ್ಬೇಕಿತ್ತು. ಸೊ ಹೇಳ್ದೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಚಾನಲ್ಗೆ ಹೊಸಬ್ರಾಗಿದ್ರೆ ಮರಿದೇನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.